ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಂ ಸುದ್ದಿ ಮಿತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಶ್ರೀ ಕ್ಷೇತ್ರಾಧಿಪತಿ ಶ್ರೀ ಅಲ್ಲಮ ಪ್ರಭು ದೇವರ ಪಾಲ್ಕಿ ಉತ್ಸವ ಜರುಗಿತು. ಹೌದು ಪ್ರಿಯ ವೀಕ್ಷಕರೇ, ಪ್ರತಿ ವರ್ಷದಂತೆ ಈ ವರ್ಷವೂ ದೀಪಾವಳಿ ಕಡಿಪಾಡಿದ ದಿನದಂದು ಗುಡಿಯಲ್ಲಿ ಅಪರಾಹ್ನ ಪೂಜೆಯೊಂದಿಗೆ ನಾಡಗೌಡರ ವಂಶಸ್ಥರ ಆರತಿಯೊಂದಿಗೆ ಆರಂಭಗೊಂಡು ಪಟ್ಟಣದ ಪ್ರಮುಖ ರಸ್ತೆ ಸಿದ್ದೇಶ್ವರ ಗುಡಿ ಜವಳಿ ಬಜಾರ್ ಕನ್ನಡ ಶಾಲೆಯ ಮುಂದಿನಿಂದ ಶ್ರೀ ಹನುಮಾನ್ ಮಂದಿರ ಪತಂಗೆ ಕಾಂಪ್ಲೆಕ್ಸ್ನಿಂದ ಪ್ರಭುದೇವರ ಅಗಸಿ ಬಾಗಿಲಿನಿಂದ ಸಾಗಿ ದೇಸಾಯಿಯವರ ಬಾವಿ ಬಳಿ ಭಕ್ತರ ದರ್ಶನಕ್ಕೆ ಪ್ರತಿಷ್ಠಾಪಿಸಲಾಗುತ್ತದೆ. ದರ್ಶನಕ್ಕೆ ಬೇರೆ ಬೇರೆ ಊರಿನ ಹೊರ ರಾಜ್ಯದ ಭಕ್ತರು ಆಗಮಿಸಿ ದರ್ಶನ ಪಡೆಯುತ್ತಾರೆ. ಈ ಸಂದರ್ಭದಲ್ಲಿ ಭಕ್ತರು ರಸ್ತೆಯುದ್ದಕ್ಕೂ ನೀರು ಹಾಕಿ, ರಂಗೋಲಿ ಹಾಕಿ, ಪುಷ್ಪಗಳೊಂದಿಗೆ ರಸ್ತೆಯನ್ನು ಶೃಂಗಾರಗೊಳಿಸುತ್ತಾರೆ. ದೇವರ ಪಾಲ್ಕಿ ಸಾಗುವಾಗ ಸಕಲ ವಾದ್ಯ ಮೇಳಗಳು ಜಾಂಜ್ ಪತಾಕ್ನೊಂದಿಗೆ ಸಾಗುತ್ತದೆ. ಭಕ್ತರು, ಮಹಿಳೆಯರು ಮತ್ತು ಮಕ್ಕಳು ನೈವೇದ್ಯ ಅರ್ಪಿಸಿ ಪ್ರಸಾದ ಪಡೆದು ಪುನೀತರಾಗುತ್ತಾರೆ. ಮರುದಿನ ಬೆಳಗಿನ ಜಾವ 3 ಗಂಟೆಗೆ ಮೆರವಣಿಗೆಯೊಂದಿಗೆ ವಾದ್ಯ ಮೇಳಗಳೊಂದಿಗೆ ದೇವಸ್ಥಾನದಲ್ಲಿ ಬೆಳಗಿನ ಪೂಜೆಯೊಂದಿಗೆ ಪ್ರತಿಷ್ಠಾಪನೆಯಾಗುತ್ತದೆ. ವರದಿ RH ನದಾಫ್, ಎಂ ಸುದ್ದಿ ಮಿತ್ರ ನ್ಯೂಸ್, ಜಮಖಂಡಿ.